ಆಮೇಲೆ ಇಲ್ಲಿ ಅಂತೇಳಿ ಕೊನೆಗೆ ಖರೀದಿನೇ ಮಾಡಿ ನಮ್ಮ ಟ್ರಸ್ಟ್ಗೂ ಬೇಕಾಗಿತ್ತು. ಸೊ ಹಿಂದಕ್ಕೆ ಟ್ರಸ್ಟ್ಗೆ ತೊಗೊಂಡು ಇದನ್ನು ನನ್ನ ಸ್ವಂತಕ್ಕೆ ಅಂತ ತೊಗೊಂಡಿದ್ದೆ. ಈಗ ನಾನೇ ಅದನ್ನು ಕಾಂಗ್ರೆಸ್ಗೆ ಅದನ್ನು ಗಿಫ್ಟ್ ಇನ್ನೊಂದು ವಾರದಲ್ಲೇ 15 ದಿನದಲ್ಲೇ ಒಟ್ಟಿಗೆ ಗಿಫ್ಟ್ ಮಾಡಿಬಿಡ್ತಾ ಇದ್ದೀನಿ. ಅದನ್ನು ಟ್ರಸ್ಟ್ಗೆ ಅರ್ಧ ಇಟ್ಕೋತೀನಿ, ಟ್ರಸ್ಟ್ಗೆ ಅರ್ಧ ಕಾಂಗ್ರೆಸ್ ಕಚೇರಿಗೆ ಕೊಟ್ಬಿಡ್ತೀನಿ. ಯಾಕೆಂದರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಪಕ್ಕ ಇದ್ದರೆ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಜಾಗನ ನಾವು ಆಯ್ಕೆ ಮಾಡಿದ್ದೀವಿ. ಸೊ ಬಹುಶಃ ಎಲ್ಲರಿಗೂ ಕೂಡ ಸಮಾಧಾನ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಇವತ್ತು ಯೂತ್ ಕಾಂಗ್ರೆಸ್ನ ಸಮಾವೇಶ, ಪದಗ್ರಹಣ, ಸಾಗರ್ ಮತ್ತು ಅವರ ತಂಡ ಎಲ್ಲ ಬಹಳ ಅದೃಷ್ಟವಂತರು. ಎಲ್ಲರಿಗೂ ಈ ಯೋಗ್ಯ, ಈ ಭಾಗ್ಯ ಸಿಗುವುದಿಲ್ಲ. ರಾಜಕೀಯ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಬೆಳೆಯಲು ಇದೊಂದು ದೊಡ್ಡ ಪ್ರಯೋಗ ಶಾಲೆ. ನಾನು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. MLA ಆದಾಗ, ಮಂತ್ರಿ ಆದಾಗೂ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ಅದಾದ ಮೇಲೆ ರಾಜೀನಾಮೆ ಕೊಟ್ಟು ನಾನು ನಾರಾಯಣಸ್ವಾಮಿನ, ನಮ್ಮ KR ಪುರಂ ನಾರಾಯಣಸ್ವಾಮಿನ ಮಾಡಿದೆ. ಅದಾದ ಮೇಲೆ ನಮ್ಮ ಈಗ ಇವರು ನಮ್ಮ ಆನೇಕಲ್ MLA ಅವ್ರು ಮಾಡ್ದು. ಸೊ ಈ ಯೂತ್ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ನಾವೆಲ್ಲ ಪಕ್ಷದಲ್ಲಿ ಈ ಸಂಘಟನೆಯಲ್ಲಿ ಬೆಳ್ಕೊಂಡು ಬಂದವರು. ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ, ವಿದ್ಯಾರ್ಥಿ ಸಂಘಟನೆಯಲ್ಲಿ ಬರೋರು ಪಾರ್ಟಿ ಯಾರು ಬಿಡೋದಿಲ್ಲ. ಈ ಪಾರ್ಟಿಲಿ ಬಹಳ ಶಾಶ್ವತವಾಗಿ ಉಳ್ಕೊಂಡು ಇರ್ತಾರೆ. ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನೆಲ್ಲ ಬೆಳೆದಿದ್ದೇನೆ. ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವರು ಅಲಹಾಬಾದ್ ಮುನ್ಸಿಪಲ್ನ ಸದಸ್ಯರಾಗಿ ಅಧ್ಯಕ್ಷರಾಗ್ತಾರೆ. ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿನ ಮುನ್ಸಿಪಲ್ನ ಅಧ್ಯಕ್ಷರಾಗ್ತಾರೆ, ಸದಸ್ಯರಾಗಿ ಅಧ್ಯಕ್ಷರಾಗ್ತಾರೆ. ರಾಜಗೋಪಾಲಾಚಾರಿ ಅವರು, BD ಜತ್ತಿಯವರು ಪಂಚಾಯಿತಿ ಅಧ್ಯಕ್ಷರಾಗಿ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ. ವಿಲಾಸರಾವ್ ದೇಶಮುಖ್ರವರು ಪಂಚಾಯಿತಿ ಅಧ್ಯಕ್ಷರಾಗಿ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗ್ತಾರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ, ನೀವೆಲ್ಲ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಈ ಒಂದು ಇದು ಜಯಪ್ರಕಾಶ್ ನಾರಾಯಣ್ ಒಂದು ಕ್ಯಾಂಪ್ ಇದೆ. ಅಲ್ಲಿ ರಾಜೀವ್ ಗಾಂಧಿ ಅವರು ಬಂದು 74ನೇ 75ನೇ ತಿದ್ದುಪಡಿ, 73 74ನೇ ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ನಾನು ಅವ್ರು ಕೇಳಿದೆ, ನಮ್ಮಲ್ಲೆಲ್ಲ ಇದೆಯಲ್ಲ, ಏನು ಅವಶ್ಯಕತೆ ಇದೆ ಅಂತ. ಇಲ್ಲ, ಮೊದಲೆಲ್ಲ ಇಡೀ ದೇಶದಲ್ಲಿ ಸ್ಟೂಡೆಂಟ್ ಲೀಡರ್ಶಿಪ್ ಎಲೆಕ್ಷನ್ ಇತ್ತು, ಆಗ ನಾಯಕರುಗಳು ಉದ್ಭವ ಆಗ್ತಿದ್ರು. ಈಗ ನಿಂತೋಗಿದೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ಇವತ್ತು ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ನಾನು ಯುವಕರ ಮೇಲೆ ನಂಬಿಕೆ ಇದೆ. ಇದೊಂದು ಹೊಸ ನಾಯಕರನ್ನ ಬೆಳೆಸೋಂಥ ಒಂದು ಪ್ರಯೋಗಶಾಲೆ ಆಗಬೇಕು. ಈ ಸಂಸ್ಥೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಇವೆಲ್ಲ ಕೂಡ ಇಲ್ಲಿಂದ ನಾಯಕರಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ತಿದ್ದುಪಡಿಯನ್ನು ತರ್ತಾ ಇದ್ದೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡ್ತಾ ಇದ್ದೀನಿ, 50% ಬೇರೆ ಬೇರೆ ಹಿಂದುಳಿದವರಿಗೆ ರಿಸರ್ವೇಷನ್ ಕೊಡ್ತಾ ಇದ್ದೀನಿ ಅಂತೇಳಿ ಹೇಳಿದ್ರು. ಹಂಗೆ ನೀವೆಲ್ಲ ಆಶಾಭಾವನೆಯಿಂದ ಕೆಲಸ ಮಾಡಬೇಕು. ನೀವು ಯಾವಾಗ ನಾಯಕರಾಗ್ತೀರಿ ಅಂತಂದರೆ, ನೀವು ವಹಿಸ್ಕೊಂಡಂಥ ಜವಾಬ್ದಾರಿ 1 ಬೂತೋ 2 ಬೂತೋ ಇಲ್ಲ 1 ಪಂಚಾಯತಿಲಿ, ಎಲ್ಲಿ ಆ ಪಂಚಾಯತಿಲಿ ಲೀಡ್ ಕೊಡ್ತೀರಿ, ಆಗ ನಿಮಗೆ MLAಗಳು MP ಗಳು ಹುಡಿಕೊಂಡು ಬಂದು ನಿಮಗೆ ಅಧಿಕಾರ ಕೊಡುವಂಥ ಕೆಲಸ ಮಾಡ್ತಾರೆ. ಇದನ್ನು ನಿಮ್ಮ ತಲೆಯಲ್ಲಿ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.